ಗಂಡುಗಲಿ ಈ ರಾಜ್ಯದಲ್ಲಿ ಬೆರೆಯುಗಲಿ ನಮ್ಮೂರಿನಲ್ಲಿ ನಿನ್ನ ಮಣ್ಣಿಗೂ ಕನ್ನಡ ಮಣ್ಣು ನಮ್ಮುದಿರಲ್ಲಿ ಬೆರೆತಿರಲು ಜನರ ಮನದಲ್ಲಿ ಮೆರೆಯೋ ನೀನು ಎಲ್ಲ ಜನರಿಗೆ ಸಿಗುವೆ ನೀನು ಗಂಡುಗಲಿ ಈ ರಾಜ್ಯದಲ್ಲಿ. ಪುನೀತ್ ರಾಜ್ಕುಮಾರ್ ಅವರ ಅನಾಥಾಶ್ರಮ ಈ ಕಾರ್ಯಕ್ರಮದ ವೇದಿಕೆಯಿಂದ ಇದೀಗ ತಾನೇ ತಮ್ಮನ್ನುದ್ದೇಶಿಸಿ ಮಾತನಾಡಿದ ಸ್ನೇಹಿತರು, ಪಕ್ಕದ ಮನ್ನಿ ಕ್ಷೇತ್ರದ ಮಾಜಿ ಶಾಸಕರು ಆದ ರಾಜಾ ವೆಂಕಟಪ್ಪ ನಾಯ್ಕರವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಈ ಆಶ್ರಮದ ನಿರಾಶ್ರಿತ ಬಂಧುಗಳೇ, ಈ ಆಶ್ರಮದ ರೂವಾರಿ ಹಂಪಯ್ಯ ಸ್ವಾಮಿಯವರೇ, ಹಂಪಯ್ಯ ಸ್ವಾಮಿಯವರು ನನಗೆ ಭಾಳ ಸಲ ಹೇಳಿದ್ರು ಬರಬೇಕು ಹೊರಬೇಕಂತ. ನನಗೆ ಗೊತ್ತಿರಲಿಲ್ಲ ಇಲ್ಲಿದೆ, ಈ ಸಾರಿ ಬರಲೇಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಂದು ನೋಡಿದರೆ ಇಲ್ಲಿ ಸುಮಾರು 30 ಜನ ನಿರಾಶ್ರಿತರು ದಿಕ್ಕಿಲ್ಲದವರು ಇಲ್ಲಿದ್ದಾರೆ. ಇದನ್ನು ನೋಡಿದ್ರೆ ಏನು ಅನಿಸ್ತದೆ? ನಾವು ಸಂಸ್ಕಾರದಿಂದ ಬಹಳ ದೂರ ಹೋಗಿದ್ದೇವೆ, ಮಾನವೀಯತೆಯಿಂದ ಬಹಳ ದೂರ ಹೋಗಿದ್ದೇವೆ. ನೋಡಿ, ತಾಯಿಯ ಮಮತೆಯ ಮಡಿಲಲ್ಲಿ ಬೆಳೆದು ತಂದೆಯ ಬೆವರಿನ ಹೆಗಲ ಮೇಲೆ ಜಗತ್ತನ್ನು ನೋಡಿದ ಜನ ಆ ತಂದೆ ತಾಯಿಗಳನ್ನ ಮನೆ ಬಿಟ್ಟು ಈ ತರ ಎಲ್ಲೋ ಬಿಟ್ಟು ಅನಾಥರನ್ನಾಗಿ ಮಾಡಿ ಹೋಗ್ತಾರೆ ಅಂತಂದ್ರೆ ಇದು ಸಂತೋಷದ ಕೆಲಸ ಅಲ್ಲ, ಅತ್ಯಂತ ದುಃಖದ ಕೆಲಸ.